ಬೆಂಬಲ ಬೆಲೆ ವಂಚಿತರಿಗೆ ನ್ಯಾಯ ಸಿಗಲೇಬೇಕು. ತಕ್ಷಣ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಒಂದು 5,000 ಜನ ಟೋಕನ್ಗಳು ತಗೊಳ್ಳೋರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಕ್ಕಂಥವ್ರು ಇನ್ನೂ 10,000 ಜನ ರೈತರಿದ್ದಾರೆ. ಹೆಚ್ಚಿಗೆ ಕೋಲಾರ ನಮ್ಮ ಯಾವುದು KGF ಮತ್ತು ಮುಳಬಾಗಿಲು ತಾಲೂಕಿನಲ್ಲಿ ರೈತರು ಇವತ್ತು ತುಂಬ ವಂಚಿತರಾದರು. ಯಾಕೆ ಅಂದರೆ ತಾವು ಹೇಳಿದ್ರಿ, ನಾನು ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳಿದೆ, ತಿಂಗಳು ಪೂರ್ತಿ ಟೈಮ್ ಇರುತ್ತೆ, ಹಂತವಾಗಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಕಾಯಿಗಳು ಕೇಳಿ ಅಂತ ನಾವೆಲ್ಲರೂ ಹೇಳ್ತೀವಿ ಸರ್. ಅದಕ್ಕೋಸ್ಕರ ನಮ್ಮ ಮಾವು ಬೆಳೆಗಾರರು KGF ಮತ್ತು ಮುಳಬಾಗಿಲು ತಾಲೂಕಿನವರು ನಮ್ಮದು ತಡ ಅಲ್ವಾ, ನಮ್ಮದು ಇನ್ನೂ ಶ್ರೀನಿವಾಸಪುರಕ್ಕಿಂತ ನಮ್ಮದು 10ರಿಂದ 15 ದಿನಗಳ ಕಾಲ ನಿಧಾನವಾಗಿ ಕೊಯ್ಲು ಕಟಾವು ಪ್ರಾರಂಭ ಆಗುತ್ತೆ, ಅದಕ್ಕೋಸ್ಕರ ನಾವು ನಿಧಾನವಾಗಿ ತಗೊಳ್ಳೋಣ ಅಂತೇಳಿ ಅವರು ಮಾಡಿದ್ರು. ಬರೀ 3 ದಿನದಲ್ಲಿ ಶ್ರೀನಿವಾಸಪುರ ಭಾಗದಲ್ಲಿ ಯಾಕಂದರೆ ಅತಿ ಹೆಚ್ಚಿಗೆ ಮಾವಿರ್ತಕ್ಕಂಥ ತಾಲೂಕು, ಆದರೆ ಅಲ್ಲಿ ಹೆಚ್ಚಿಗೆ ಎಲ್ಲ ರೈತರು ರಿಜಿಸ್ಟ್ರೇಷನ್ಗೆ ಹೋಗಿಬಿಟ್ರು. ಇವತ್ತು 1,30,000 ಮೆಟ್ರಿಕ್ ಟನ್ ಏನು ಸರ್ಕಾರದಿಂದ ಆದೇಶ ಆಗಿತ್ತು, ಆ ಒಂದು ಇದಕ್ಕೆ ಅವರು ರಿಜಿಸ್ಟ್ರೇಷನ್ ಕ್ಲೋಸ್ ಆಯಿತು ಅಂತ 3-5 ದಿನದಲ್ಲಿ ರಾಜ್ಯ ಸರ್ಕಾರ ರಿಜಿಸ್ಟ್ರೇಷನನ್ನು ನಿಲ್ಲಿಸಿದೆ. ಅದು ತಮಗೆ ಗೊತ್ತಿದೆ ಸರ್. ಇವತ್ತು ನಾವು ಆವತ್ತು ಕೂಡ ಬೆಂಬಲ ಬೆಲೆ ಘೋಷಣೆ ಆದ ದಿನ ನಾವು ನಮ್ಮ ಬಳಿಗೆ ಬಂದು ನಮ್ಮ ಆಹ್ವಾನ ಸ್ವೀಕರಿಸಿದಾಗಲೂ ಕೂಡ ನಾವು ಹೇಳಿದ್ವಿ, ಇಲ್ಲ ಸರ್ ಇದು ಸಾಕಾಗೋದಿಲ್ಲ, ಇನ್ನೂ ಹೆಚ್ಚಿಗೆ ಬೇಕು, ಪ್ರಸ್ತಾವನೆಯನ್ನು ಕಳಿಸ್ಕೊಡಿ ಅಂತ ಹೇಳಿದ್ವಿ. ತಾವು ಸಹ ಕಳಿಸ್ತೀವಿ ಅಂತ ನಾವು ಮಾತು ಕೊಟ್ಟರೆ ಕಳಿಸಿದ್ವಿ, ಬಟ್ ಕೆಲಸ ಆಗಲಿಲ್ಲಲ್ಲ ಸರ್. ಅದಕ್ಕೆ ಇವತ್ತು ಆ ಕೆಲಸ ಆಗೋ ತನಕ ನಾವು ಧರಣಿ ಮಾಡ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಸರ್. ನಮ್ಮ ಕಡೆ 3 ದಿವಸದಲ್ಲಿ ಭಾನುವಾರ ಒಂದು ದಿವಸ ಬಂದುಬಿಡ್ತೀನಿ, ಶನಿವಾರ ಸೋಮವಾರ 2 ದಿವಸ ಮಾಡಿಬಿಟ್ಟು ನಮಗೆಲ್ಲ ಸಿಗಲೇ ಇಲ್ಲ. ಬರೀ 100ರಿಂದ ಬರೀ 150 ಜನ 200 ಜನ ಅಷ್ಟೇ KGF ಅಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು. 126 ಅಷ್ಟೇ ರಿಜಿಸ್ಟ್ರೇಷನ್ ಆಗಿದೆ. ಸುಮಾರು 5,000 ಜನ ರೈತರು ಇನ್ನು ಟೋಕನ್ ತಗೊಳ್ದೇ ಇರೋರು. ಏನು ಮಾಡಬೇಕೀಗ? KGF ಮಾವು ಬೆಳೆಗಾರರು, ಮುಳಬಾಗಿಲು ಮಾವು ಬೆಳೆಗಾರರು ನಮ್ಮಲ್ಲೂ ಇನ್ನೊಂದು 50% ಇದ್ದೋಗಿದ್ದಾರೆ. ಏನು ಮಾಡಬೇಕೀಗ? ಸುಮ್ಮನೆ ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ಕಿತ್ಕೊಂಡಂತ ಆಗಿದೆ. ಅದಕ್ಕೆ ಎಲ್ಲ ರೈತರಿಗೂ ನ್ಯಾಯ ದೊರಕಬೇಕು. ನ್ಯಾಯ ದೊರಕೋ ತನಕ ನಾವು ಧರಣಿ ಮಾಡ್ತೀವಿ. ಅದಕ್ಕೆ ಇಲ್ಲಿ ನೀವು ಏನು ಮಾಡ್ತೀರಾ ಸರ್ಕಾರ ಮಟ್ಟದಲ್ಲಿ ನಾವು ಹೇಳಿಸ್ತೀವಿ. ನಿಮಗೆ ಎಲ್ಲ ಗೊತ್ತಿದೆ, ನೀವೇ ಎರಡೂ ಹೇಳಿದ್ದೀರಿ. ಪರಿಹಾರ ಎಲ್ಲಿ ಆಗಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಕೇಂದ್ರ ಸರ್ಕಾರ ಅನುಮತಿ ಕೊಡದೆ ಈ ಒಂದು ಯೋಜನೆಯನ್ನು ಮುಂದುವರಿಸಲಾಗಿದೆ. ಸರಿ ಸರ್, ಇದು ಕೇಂದ್ರ ಸರ್ಕಾರದ ಯೋಜನೆ ಅಂತ ತಮಗೆಲ್ಲ ಗೊತ್ತಿದೆ ಸರ್. ಕಳೆದ ವರ್ಷ ನಾವು ತಗೊಂಬಂದು ಈ ವರ್ಷ ಕೂಡ ಅವಕಾಶ ಮಾಡಿಕೊಟ್ಟಾಗ ಈ ಸಾರಿ ಏನು ಮಾಡಿದ್ರು, ಕಳೆದ ಸಾರಿ ಕೊಡುವಾಗ ಮಾವು ಒಂದು ಕೊಟ್ಟು ಬೆಳೆ, ಈ ಸಾರಿ ಕೊಡುವಾಗ ತೋತಾಪುರಿ ಅಂತ ಕಳಿಸ್ಕೊಡ್ತೀವಿ. ಅದು ನಮ್ಮ ಮ್ಯಾಂಗೋ ಬೋರ್ಡ್ ಮಾವು ಮಂಡ್ಯ. ಸೊ ಯಾವಾಗ ಈ ತೋತಾಪುರಿ ಅಂತ ಕೊಟ್ಟರು, ಹಾಗಾಗಿ ಅಲ್ಲಿ ಲಿಮಿಟ್ ಎಷ್ಟು ಮಾಡಿದ್ರು, 1,30,30,000 ಟನ್ನಿಗೆ. ಇದು ಯಾವಾಗ ಸಾಕಾಗೋದಿಲ್ಲ ನಮ್ಮ ರೈತರಿಗೆ ಗೊತ್ತಾದ ತಕ್ಷಣವೇ ನಾನು ಇಮ್ಮಿಡಿಯೇಟಾಗಿ ಸೆಕ್ರೆಟರಿಗಳ ಜೊತೆ ಮಾತಾಡಿ, ಚೀಫ್ ಸೆಕ್ರೆಟರಿ ಅವ್ರ ಜೊತೆ ಮಾತಾಡಿ, ಹೊಸದಾಗಿ ಮತ್ತೆ ನಾವು ಇಲ್ಲಿಂದ ಒಂದು ಪ್ರಸ್ತಾವನೆ ಕಳಿಸ್ಕೊಟ್ಟು, ನಂತರ ಮ್ಯಾಂಗೋ ಬೋರ್ಡವರು ಪ್ರಸ್ತಾವನೆ ಕೊಟ್ಟು, ಕೇಂದ್ರ ಸರ್ಕಾರದವರು ಸಭೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಸಭೆ ಮಾಡಿಬಿಟ್ಟು ನಾವು ನಂತರ ಹೇಳ್ತೀವಿ ನಿರ್ಧಾರ ಅಂತ ಹೋಗಿದ್ದಾರೆ. ಅವರಿಂದ ನಿರ್ಧಾರ ಬರದೆ ರಾಜ್ಯ ಸರ್ಕಾರದವರು ಯಾವುದೇ ರೀತಿಯಾದಂಥ ಕ್ರಮ ಆಗ್ತಾ ಇಲ್ಲ. ಇವತ್ತು ನೀವೇನೀಗ ಹೋರಾಟ ಮಾಡ್ತಾ ಇದ್ದೀರಿ, ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಾನು ಇದನ್ನೇ ಸರ್ಕಾರದ ಗಮನಕ್ಕೆ ತರಬಹುದು ಆಯಿತಾ. ಮೊನ್ನೆ ಕೂಡ ತಾವು ಸ್ಟ್ರೈಕ್ ಮಾಡಿದಾಗ ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಾಗಿ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರದವ್ರು ಕೊಡಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರದ ಪಾತ್ರ ಇಲ್ಲಿ ಭಾಳ ಕಡಿಮೆ ಇದೆ. ಸೊ ಹಾಗಾಗಿ ನೀವು ಇಲ್ಲಿ ಅನಗತ್ಯವಾಗಿ ಸುಮ್ಮನೆ ನಿಮ್ಮ ಟೈಮು ಇಲ್ಲಿ ಧರಣ ಮಾಡೋದ್ರಿಂದ ಅದರಿಂದ ಏನು ಅನುಕೂಲ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಲ್ಲ. ಬಟ್ ನಾನಂತೂ ಸರ್ಕಾರದ ಗಮನಕ್ಕೆ ಈಗಾಗಲೇ ಈ ಬೆಳಿಗ್ಗೆ ಕೂಡ ಮಾತಾಡ್ತೀನಿ. ಚಿನ್ನಪ್ಪರೆಡ್ಡಿ ಅವ್ರಿಗೂ ಸಾಮಾನ್ಯ ಏನೇ ಮಾಡಿದ್ರು ಅವ್ರು ಗಮನ ತರ್ತಾ ಇರ್ತೀನಿ. ಯಾಕೆಂದರೆ ಏನಾಗ್ತಾ ಇದೆ ಫಸ್ಟ್ ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ಆಗ್ತಾ ಇದೆ, ಆಗಲ್ಲ, ಆಗೋಂಗಿದೆ ಅಂತಲೂ ಕೂಡ ಅವ್ರಿಗೆ ಹೇಳ್ತಾ ಇರ್ತೀನಿ. ಯಾಕೆಂದರೆ ನನಗೆ ನಮ್ಮ ರೈತರಿಗೆ ಅನುಕೂಲ ಆಗಬೇಕು. ರಾಜ್ಯ ಸರ್ಕಾರದ ಉದ್ದೇಶನೂ ಅದೇ, ನಮ್ಮ ರೈತರು ಮಾವು ಬೆಳೆಗಾರರಿಗೆ ಅನುಕೂಲ ಆಗಬೇಕು. ಹಾಗಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ಅನುಮತಿ ಸಿಗದೆ ನಾವು ಏನು ರಾಜ್ಯ ಸರ್ಕಾರದಲ್ಲಿ ಮಾಡಿ ಈ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕಾದ್ರೆ ನಾವು ಏನು ಮಾಡ್ಬೇಕು ಸರ್? ಅದು ನಮಗೇನು ಗೊತ್ತಿಲ್ಲ. ನಾವು ಈಗ ಅಸಹಾಯಕತೆಯಿಂದ ನಾವಿಲ್ಲಿ ಕೂತಿದ್ದೀವಿ. ನಮ್ಮ ಅಸಹಾಯಕತೆಯಿಂದನೇ ಇಲ್ಲಿ ಕೂತಿರೋದು. ಈಗ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕಾದ್ರೆ ನಾವೇನು ಮಾಡಬೇಕು? ಈಗ ನಮ್ಗೆ ಅದು ದಿಕ್ಕು ತೋರಿಸ್ತಾ ಇಲ್ಲ, ನಮಗೆ ಗೊತ್ತಿಲ್ಲ. ಈಗ ಅದಕ್ಕೋಸ್ಕರ ಈ ಕೇಂದ್ರ ಸರ್ಕಾರ ಬರಲಿ, ಕೇಂದ್ರ ಸರ್ಕಾರದ ಜನಪ್ರತಿನಿಧಿಗಳು ಬರಲಿ, ಅಥವಾ ರಾಜ್ಯ ಸರ್ಕಾರದ ಇಲ್ಲಿನ ಸರ್ಕಾರದ ಜನಪ್ರತಿನಿಧಿಗಳು ಇದ್ದಾರಲ್ವಾ, ಅವರು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಹೇಳಿ ಏನು ಮಾಡ್ತಾ ಇದ್ದಾರೆ ಸರ್ ಈ ಭಾಗದ ಜನಪ್ರತಿನಿಧಿಗಳು, ನಮಗೂ ಗೊತ್ತಾಗ್ತಾ ಇಲ್ಲ. ಈಗ ಇಲ್ವಾ, ಈಗ ನಾವು ಇನ್ನೇನು ಈಗ ಇಮಿಡಿಯೇಟ್ ನಾವು ಆಕ್ಷನ್ ತಗೊಳ್ಳೋಕ್ಕೆ
ಇವತ್ತು ಇಲ್ಲಿ ಸುಮಾರು ಒಂದು 500 ಜನ 1000 ಜನ ಸೇರ್ಬೇಕಂದ್ರೆ ಇವತ್ತು ಪೊಲೀಸ್ ಅವ್ರನ್ನ ನೋಡಿದ ತಕ್ಷಣ ಜನ ಓಡ್ಬಿಟ್ಟು ಬರಲೇ ಇಲ್ಲ, ಹಂಗಂಗೆ ಹೊರಟೋದ್ರು. ಭಯ, ಮೊನ್ನೆ ಅವತ್ತು ಅರೆಸ್ಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಭಯಭೀತರಾದರು. ಸೊ ಹಿಂಗಾಗಿ ಇನ್ನು ಜನಪ್ರತಿನಿಧಿಗಳ ಮನೆಗಳಿಗೆ ಹೋಗಿ ನಾವು ದಂಗೆ ಮಾಡಬೇಕು, ದಂಗೆ ಎದ್ದೇಳಬೇಕು. ಅಲ್ಲಿ ಹೋಗಿ ಅವ್ರ ಮನೆಗಳನ್ನು ಮುತ್ತಿಗೆ ಹಾಕಬೇಕು. ಇದೊಂದು ಈಗ ಅದಕ್ಕೆ ಅಸಹಕತೆಯಿಂದ ಈಗ ಅಲ್ಲೋದ್ರೆ ಪೊಲೀಸ್ ಅವ್ರಿಗೂ ನಮಗೂ ಜಟಾಪಟಿ. ಪೊಲೀಸ್ ಅವ್ರು ಬರ್ತಾರೆ, ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಇಲ್ಲ ಅಂದರೆ ನಮ್ಮ ಮೇಲೆ ಇನ್ನೇನೋ ಒಂದು ಲಾಠಿ ಚಾರ್ಜ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಯಾಕಂದರೆ ಅವರು ರಕ್ಷಕರು, ರಕ್ಷಣೆ ಮಾಡಬೇಕು. ಜನಪ್ರತಿನಿಧಿಗಳಿಗೆ ವಿಶೇಷವಾದ ರಕ್ಷಣೆ ಇರುತ್ತೆ. ಇವಾಗ ಅದಕ್ಕೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳಿಂದ ನಮಗೂ ರಕ್ಷಣೆ ಇದೆ ಅಂತ ಅನ್ನೋ ಒಂದು ಭಾವನೆಯಿಂದ ಬಂದು ಇಲ್ಲಿ ಕೂತಿದ್ದೀವಿ ಸರ್. ರಕ್ಷಣೆ ವಿಚಾರದಲ್ಲಿ ಅಂತರೇನಿಲ್ಲ, ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಇದನ್ನು ನಾನು ಸರ್ಕಾರದ ಗಮನಕ್ಕೆ ತರೋ ಕೆಲಸ ಅಂತ ನಾನು ಮಾಡ್ತೀನಿ. ನಿಮ್ದೇನಾದ್ರು ರೈಟಿಂಗಲ್ಲಿದ್ದರೆ, ಮೆಮೊರಾಂಡಮ್ ಇದ್ದರೆ ಕೊಡಿ, ಇಲ್ಲ ಅಂದರೆ ಇದೇನಿದೆ ಇದೇ ವಿಚಾರ ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ. ಸರ್ಕಾರದಿಂದ ನನಗೆ ಅನುಮತಿ ಬರುತ್ತೆ, ನಾವು ಕೂಡ ಯಾವುದೇ ರೀತಿಯಾದಂಥ ನಿಮಗೆ ಆಶ್ವಾಸನೆಯಾಗಿ ಭರವಸೆಯಾಗಿ ಕೊಡಲಿಕ್ಕೆ ಅವಕಾಶ ಇಲ್ಲ. ಸೊ ದಯಮಾಡಿ ನೀವು ಸಹಕರಿಸಬೇಕು. ಆಮೇಲೆ ಈಗ ಇನ್ನೊಂದು ವಾರ ಟೈಮ್ ಇದೆ, ನಾವು ಏನಿದೆ ಅದನ್ನು ಕೇಳುವಂಥ. ಈಗ ನೋಡಿ, ನಿಮ್ಗೆ ಗೊತ್ತಿದೆ, ಈಗ ಇನ್ನೂ ಕೂಡ ನಮ್ಗೆ ಆಗಿರೋದು 85,000 ಟನ್ ಅಷ್ಟೇ. ಇದುವರೆಗೆ ನೀವೇನು ಬಿಲ್ ತಂದು ಕೊಟ್ಟಿದ್ದೀರಿ, 4,320 ರೈತರುಗಳು ಇನ್ನೂ ಬಿಲ್ ತಂದು ಕೊಟ್ಟಿಲ್ಲ. ಬಿಲ್ ದಯವಿಟ್ಟು ತಂದು ಕೊಡೋಕ್ಕೆ ಹೇಳಿ. ಯಾಕೆಂದರೆ ಬಿಲ್ಗಳು ತಂದು ಕೊಟ್ಬಿಟ್ರೆ ಅವ್ರಿಗೆ ಪೇಮೆಂಟ್ ಆಗಬೇಕು, ರೆನ್ಸ್ ಪೋರ್ಟಲ್ ಎಂಟ್ರಿ ಆಗಬೇಕು. ಸರ್, ಬಿಲ್ಗಳು ತಂದು ಕೊಟ್ಟು ಬಿಲ್ಗಳೆಲ್ಲ ಕಂಪ್ಲೀಷನ್ ಆಗೋದು 25ನೇ ತಾರೀಕು ನಿಮ್ಮ ಮಾವು ಬೆಂಬಲ ಬೆಲೆಯ ದಿನಾಂಕ ಏನು ಇದಿದೆ ಅಲ್ಲಿವರೆಗೂ ಆಗುತ್ತೆ. ಆದರೆ ಆಮೇಲೆ ಎಕ್ಸ್ಟೆಂಡ್ ಮಾಡೋದಿಲ್ಲ, ಮತ್ತೆ ಮಾವಿನಕಾಯಿ ಇರೋದು ಇಲ್ಲ, ಮಾವಿನಕಾಯಿ ಇರ್ತಕ್ಕಂಥ ಸಿಗೋದಿಲ್ಲ, ಎಲ್ಲ ಕಾಯಿಗಳು ಕೊಳ್ತೋಗ್ತಾ ಇದೆ. ಇವತ್ತು ಈ ಕಾಯಿಗಳು ಕಿತ್ತು ಪ್ರಯೋಜನ ಇಲ್ಲ. ಸರ್, ಪಕ್ಕದ ಆಂಧ್ರ ಪ್ರದೇಶ ನಮ್ಗೆ 2 ಕಿಲೋಮೀಟರ್ ಇರೋದು. ಅಲ್ಲಿ ನೋಡ್ತಾ ಇದ್ದೀವಿ ನಿಜವಾಗ್ಲೂ ರೈತರಿಗೆ ಸರಿಸುಮಾರು 1 ತಿಂಗಳಿಂದ ಕೂಡ ಪ್ರತಿ ದಿನ ಕೂಡ ತುಂಬ ಒಂದು ಏನೋ ಸಹಾಯಕ ರೀತಿಯಲ್ಲಿ ಕೂಡ ತುಂಬ ಇದು ಇಂಟ್ರೆಸ್ಟ್ ಆಗಿ ಮಾಡ್ತಾರೆ. ನಾವು ಪಕ್ಕದಲ್ಲಿ ಇಟ್ಕೊಂಡು ನಿಜವಾಗ್ಲೂ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಮ್ಮ ತೋಟದಲ್ಲಿ ನಿಜವಾಗ್ಲೂ ಕಾಯೆಲ್ಲ ಕೂಡ 60% ಅಷ್ಟು ಕೊಳ್ತೋಗಿದೆ, 40% ಇರೋದು. ಅದನ್ನು ಬರೋಕ್ಕಾಗ್ತಿಲ್ಲ ಅಂತ ಹೇಳಿ ಅಲ್ಲಿ ಹೋದ್ರೆ ಅವ್ರಿಗೆ ಬೆಂಬಲಿಗರ ಸಿಗುತ್ತೆ, ನಮ್ಗೆ ಸಿಗ್ತಾ ಇಲ್ಲ. ನಾವೇನು ಮಾಡಬೇಕಲ್ಲ ಸರ್? ಈಗ ಎಸ್ಪೆಷಲ್ ನಮ್ಮ ಕೆಜೆಫ್ ಕೊಡ್ಬಾಗುತ್ತಲ್ಲ ಸರ್. ನೀಲಾಜಾಲವಾಗಿ ಯಾವುದೇ ತೊಂದರೆ ಇಲ್ಲದೆ ಪಕ್ಕದ ಆಂಧ್ರದವರು ಆರಾಮಾಗಿ ಓಡಿಸ್ತಾ ಇದ್ದಾರೆ ಸರ್ ಕಾಯಿ ಕಿತ್ತು. ಸರ್, ನಾನು ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ನನ್ನ ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕು. ಜೂನ್ 26ನೇ ತಾರೀಕು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಮಾತಾಡಿ ಬೆಂಬಲ ಬೆಲೆ ಘೋಷಣೆ ಮಾಡಿದ ತಕ್ಷಣ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ DK ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ್ರು. ಇದು ಎಲ್ಲರೂ ಕೇಳಿರ್ತೀರಿ, ಎಲ್ಲ ನ್ಯೂಸಲ್ಲೂ ಬಂದಿದೆ ಸರ್. ತುಂಬ ಸೂಕ್ಷ್ಮವಾದ ವಿಷಯ. ಕೇಂದ್ರ ಸರ್ಕಾರ ಕೊಡಲಿ ಬಿಡಲಿ, ಅದಕ್ಕೆ ಮುಂಚೆನೇ ನಾನು ಇದಕ್ಕೆ ಬೆಂಬಲ ಬೆಲೆ ರೈತರಿಗೆ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ ಸರ್. ದಯವಿಟ್ಟು ಇದನ್ನು ನೀವು ಪ್ರೆಸ್ ಮಾಡಿ, ಇದನ್ನು ನೀವು ಇದು ಮಾಡಬೇಕು ಸರ್. ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು ಅಂತ ಕೇಳಬೇಕು ಸರ್. 24ನೇ ತಾರೀಕು ಲಾಜಿಕ್ಕು ನಿಮಗೆ ಅರ್ಥ ಆಗುತ್ತೆ. ಈಗ 1,30,30,000 ಮೆಟ್ರಿಕ್ ಟನ್ಗೆ ಅವಕಾಶ ಸಿಕ್ಕಿತ್ತು, ಅಷ್ಟನ್ನು ರಿಜಿಸ್ಟ್ರೇಷನ್ ಆಗೋಗಿದೆ. ಈಗ ಬಂದಿರತಕ್ಕಂಥದ್ದು 80,000 ಮೆಟ್ರಿಕ್ ಟನ್ ಮಾತ್ರನೇ. ಆದರೆ ಇನ್ನೂ ಉಳಿಕೆ ಇದೆ. ಆ ಉಳಿಕೆ ಇರುವಂಥದ್ದು ಹಂಗೆ ಇರುತ್ತೆ. ಆಮೇಲೆ ತಾವು ರಿಜಿಸ್ಟ್ರೇಷನ್ಗೆ ಅವಕಾಶ ಸಿಗಲ್ಲ, ಅದು ಅಮೌಂಟ್ ಕೂಡ ವಾಪಸ್ ಹೋಗುತ್ತೆ. ನಾವು ಹೇಳುವುದೇನೆಂದರೆ, ಈಗ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಡಿ, ಇಮ್ಮಿಡಿಯೇಟಾಗಿ ನಮ್ಮ ಇದಕ್ಕೆ ಏನು APMCಗೆ ಹಣ ಕಾಯಿ ಬರುತ್ತೆ. ಇಲ್ಲ ಅಂತಂದರೆ ಈಗ ಬಂದಿರತಕ್ಕಂಥ ಹಣ ಕೂಡ ವಾಪಸ್ ಹೋಗುತ್ತೆ ಹೋದ ವರ್ಷ ಹೋದಂಗೆ. ಯಾಕಂತಂದರೆ ಈಗ ನನಗೆ 20 ಟನ್ಗೆ ಅವಕಾಶ ಇದೆ, ನನ್ನ ತೋಟದಲ್ಲಿ 20 ಟನ್ ಇಲ್ಲ, 10 ಟನ್ ಇದೆ. ನನ್ನ ಹತ್ರ 10 ಟನ್ ಇದೆ, ಆದರೆ ನನಗೆ 20 ಟನ್ಗೆ ರಿಜಿಸ್ಟ್ರೇಷನ್ ಆಗಿದೆ. ಇದರಿಂದ ಬೇರೆಯವ್ರಿಗೆ ವಂಚಿತರಾಗ್ತಾರೆ, ನನಗೆ ಅವಕಾಶನೂ ಇಲ್ಲ ಹಾಕ್ಕೊಳ್ಳಿಕ್ಕೆ, ಬೇರೆಯವರು ವಂಚಿತರಾಗ್ತಾರೆ. ಹಾಗಾಗಿ ಈಗ ಇರೋರಿಗೆ ಅವಕಾಶ ಮಾಡಿಕೊಡಿ. ಯಾರು ಮುಂಚಿತವಾಗಿ ಕಾಯಿ ಬರ್ತದೋ ಅವ್ರದನ್ನು ಏನಾದರೂ ಮಾಡಿ. ಈಗ ಕನಿಷ್ಠ ಪಕ್ಷ ನೀವು ನಮ್ಮ ತಾಲೂಕು ಬೇಡ, ನಾನು ಅದರಲ್ಲೂ ನಾನು ಬೇಕಾದ್ರೆ ನಮ್ಮ ತಾಲೂಕಲ್ಲೂ ಒಂದಷ್ಟು ಜನ ಯೂಸ್ ಆಗಿದೆ. ಈ KGF ತಾಲೂಕು, ಮುಳಬಾಗಿಲು ತಾಲೂಕು ಜನ ರೈತರು ನೋಡಿದ್ರೆ ನನಗೆ ನೋವಾಗ್ತಾ ಇದೆ. ಅವ್ರ ರಿಜಿಸ್ಟ್ರೇಷನ್ ನಾವೇ ಅವತ್ತು ಮಾಡಿದ ತಪ್ಪಿಂದ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ. ಇಷ್ಟು ನಿಮ್ಮ ಅಭಿಪ್ರಾಯ, ನಿಮ್ಮ ಮನವಿ, ನಿಮ್ಮ ಅಹವಾಲನ್ನು ಈ ತಕ್ಷಣ ಸರ್ಕಾರದ ಗಮನಕ್ಕೆ ತರ್ತೇನೆ. ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಬೇಕು, ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗಬೇಕು. ಅಲ್ಲಿಂದ ತೀರ್ಮಾನ ಬರ್ತಾ ಇದ್ದಂಗೆ ನಾನೇ ಮೊದಲು ನಿಮಗೆ ಒಂದು ಮನವಿ ಸರ್. ಈಗ ಆ್ಯಕ್ಚುಲಿ ಅವರು ಈ ಸರ್ಕಾರ ನಿರ್ಧಾರ ತಗೊಳುತ್ತೋ ಬಿಡುತ್ತೋ, ಅದು ತಡವಾಗುತ್ತೋ ಏನೋ, ಆ
ಕೇಂದ್ರ ಸರ್ಕಾರ ತಗೊಳ್ಳೋದು ಸಮಯ ತಗೊಳ್ಳೋದೇನೋ, ನೀವು ಕೊನೆ ಪಕ್ಷ ರಿಜಿಸ್ಟ್ರೇಷನ್ ಶುರು ಮಾಡಿಬಿಡಿ, ಆಮೇಲೆ ನೀವು ಕೊಡಬೇಕಾ ಬಿಡ್ಬೇಕು, ಆಮೇಲೆ ನಿರ್ಧಾರ ತಗೊಳ್ಳಿ ಸರ್. ಇದನ್ನೂ ನಾವು ಟೈಮ್ ಇದನ್ನೂ ನಾವು ಹೇಳಿದ್ದೀವಿ ಅಲ್ಲ, ಇದನ್ನೂ ಹೇಳಾಗಿದೆ. ನೀವೇನೇನು ಹೇಳ್ತಾ ಇದ್ದೀರಿ ರೈಟಿಂಗಲ್ಲೇ ಕೇಳಿದ್ದೀನಿ ನಾವು. ಹಾಗಾಗಿ ಏಕೆಂದರೆ ಹಣ್ಣು ನಷ್ಟ ಆಗ್ತಿದೆ ಸರ್. ಈಗ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕಾದ್ರೆ ನಾವು ಏನ್ ಮಾಡಬೇಕು? ಈಗ ಡೆಲ್ಲಿಗೆ ಹೋಗೋಣ ಸರ್. ಕೆಲಸ ಮಾಡೋಣ, ತಮ್ಮ ನೇತೃತ್ವದಲ್ಲೇ ಡೆಲಿಗೇಷನ್ ಕರ್ಕೊಂಡೋಗಿ ಸರ್, ನಾವೆಲ್ಲ ಬರ್ತೀವಿ. ಡೆಲ್ಲಿಗೆ ಹೋಗೋಣ. ಯಾಕಂದ್ರೆ ನಾವು ಡೆಲ್ಲಿಗೆ ಹೋಗೋ ಶಕ್ತಿ ನಮ್ಗಿಲ್ಲ ಸರ್. ಇಲ್ಲಾಂದ್ರೆ ಲೋಕಸಭೆ ಹತ್ರಕ್ಕೆ ಕೂತ್ಕೊಂತ ಇದ್ವಿ. ಇಲ್ಲ ಸರ್, ಯಾವ ತಮ್ಮ ಕರ್ತವ್ಯ ನಿಷ್ಠೆ ಬಗ್ಗೆ ನಮ್ಗೆ ಗೌರವ ಇದೆ ಸರ್. ಖಂಡಿತ ತಾವು ಚೆನ್ನಾಗಿ ಮಾಡ್ತಿದ್ದೀರಾ. ಆದರೆ ಸರ್ಕಾರ ನಾವು ಗಮನ ಸೆಳೀಬೇಕಾಗಿದೆ. ದಯವಿಟ್ಟು ಏನಾದ್ರು ಒಂದು ಹೇಳಿ ದಾರಿ ತೋರಿಸಿ ಸರ್. ಹಾಗೆ ಅಮ್ಮಮ್ಮ ಅಂದ್ರೆ 10,000 ಟನ್ ಕೂಡ ಬರಲ್ಲ ಸರ್. 10,000 ಟನ್ ಕೂಡ ಬರಲ್ಲ, ಕಂಪ್ಲೀಟ್ ಆಗಲ್ಲ. ನಾವು ಕಳೆದ ವರ್ಷದ್ದು ಕೂಡ ನಮ್ಮ ಹತ್ರ ಡೇಟಾ ಇದೆ. ಅದ್ರ ಮೇಲೆ ನಾವು ಮಾತಾಡಿದ್ದೀವಿ. ಏಳ್ಟೂರು ಚಿನ್ನಪ್ಪರೆಡ್ಡಿ ಅಂತೇಳಿ ನಾನು ಜಿಲ್ಲಾ ಮಾವು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಇವತ್ತು ನಿರಂತರವಾಗಿ ಈ ಒಂದು ಬೆಂಬಲ ಬೆಲೆಯ ರಿಜಿಸ್ಟ್ರೇಷನ್ ಅನ್ನು ಮುಂದುವರಿಸಬೇಕು, ಅದನ್ನು ಪ್ರಾರಂಭ ಮಾಡಿಸಬೇಕು ಅಂತೇಳಿ 15 ದಿನಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ತೋಟಗಾರಿಕಾ ಎಲ್ಲ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ರು ಸಹ ಈ ರಿಜಿಸ್ಟ್ರೇಷನ್ ಅನ್ನು ಪ್ರಾರಂಭಗೊಳಿಸುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿ ವರ್ಗ. ಆದ್ದರಿಂದ ಇಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಭಾಗದ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮನ್ನು ದಿಕ್ಕಾಪಾಲು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯನ್ನ ದುರುಪಯೋಗಪಡಿಸಿಕೊಂಡು ಸರ್ಕಾರಗಳು ನಮ್ಮ ಹೋರಾಟದ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ. ಇದು ಮುಂದುವರಿಯಕ್ಕೆ ಬಿಡಲ್ಲ. ಹೋರಾಟಗಳನ್ನು ನಮ್ಮಿಂದ ಕಸಿದುಕೊಳ್ಳಲು ಸರ್ಕಾರಗಳಿಗೆ ಸಾಧ್ಯವಿಲ್ಲ. ನಮ್ಮ ಹೋರಾಟಗಳು ಉಗ್ರ ರೀತಿಯ ಹೋರಾಟಗಳನ್ನು ಸರ್ಕಾರಗಳು ಕಾಣಬೇಕಾಗುತ್ತೆ. ಇದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ರಿಜಿಸ್ಟ್ರೇಷನ್ ಅನ್ನ ಮುಂದುವರಿಸಬೇಕು. ರಿಜಿಸ್ಟ್ರೇಷನ್ ಅನ್ನ ಈ ದಿನವೇ ಪ್ರಾರಂಭಗೊಳಿಸಬೇಕು. ಇಲ್ಲದಿದ್ದರೆ ಇವತ್ತು ನಾವು ಇಲ್ಲಿಂದ ಹೋರಾಟದಿಂದ ಎದ್ದೇಳೋದೇ ಇಲ್ಲ. ಇಲ್ಲಿ ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲೂ ನಮಗೆ ಬೆಂಬಲ ಸಿಗದೇ ಇದ್ದಂತ ಪರಿಸ್ಥಿತಿಯಲ್ಲಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಹೋರಾಟಗಾರರ ಸ್ವಂತಕ್ಕೆ ಇಲ್ಲೇನು ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಮಾವು ಬೆಳೆಗಾರರು ತುಂಬಾ ತೀವ್ರವಾದ ಸಂಕಷ್ಟದಲ್ಲಿದ್ದಾರೆ. ಈ ಬೆಂಬಲ ಬೆಲೆಯನ್ನು ಕೊಟ್ಟು ಕಸಿದುಕೊಂಡಿದ್ದೀರಾ. ಈ ರಿಜಿಸ್ಟ್ರೇಷನ್ ಅನ್ನ ದಯವಿಟ್ಟು ಪ್ರಾರಂಭಗೊಳಿಸಬೇಕು. ಆ ಪ್ರಾರಂಭಗೊಳಿಸುವ ನಿಟ್ಟಿನಲ್ಲಿ ಈ ಜನಪ್ರತಿನಿಧಿಗಳು ಕೂಡ ಕೆಲಸ ಮಾಡಬೇಕು. ಇಲ್ಲದಿದ್ದಲ್ಲಿ ನಿಮ್ಮ ಮನೆಗಳ ಮುಂದೆ ಧರಣಿಯನ್ನ ನಾಳೆಯಿಂದ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಪಾತ್ಕೋಟೆ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಕೋಲಾರ ಜಿಲ್ಲೆಗೆ ಬೆಂಬಲ ಬೆಲೆ ಮಾವು ಬೆಳೆಗಾರರಿಗೆ ಘೋಷಣೆ ಮಾಡಬೇಕು ಅಂತೇಳಿ ನಾವು ಹೋರಾಟಗಳು ಮಾಡಿದ ಪ್ರತಿಫಲವಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇತರೆ ತೋಟಗಾರಿಕಾ ಅಧಿಕಾರಿಗಳು ಪ್ರಯತ್ನ ಮಾಡಿದ ಪ್ರತಿಫಲವಾಗಿ ನಮ್ಮ ಜಿಲ್ಲೆಗೆ ಬೆಂಬಲ ಬೆಲೆ ಘೋಷಣೆ ಆಗಿದೆ. ನಾವು ಕೇಳಿದ್ದು 5 ಲಕ್ಷ ಮೆಟ್ರಿಕ್ ಟನ್ಗೆ ಬೆಂಬಲ ಬೆಲೆ ಘೋಷಣೆ ಆಗಬೇಕು ಅಂತೇಳಿ, 1 ಟನ್ಗೆ 10,000 ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತೇಳಿ ಕೇಳಿದ್ವಿ. ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಸೇರಿ 1,30,000 ಮೆಟ್ರಿಕ್ ಟನ್ಗೆ ಮಾತ್ರ ಅವರು ಆದೇಶ ಮಾಡಿದ್ದಾರೆ. 1 ಟನ್ಗೆ 4,370 ರೂಪಾಯಿ ಮಾತ್ರ ಆದೇಶ ಮಾಡಿದ್ದಾರೆ. ಇದು ಸಾಕಾಗಲ್ಲ. ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾವು ಬೆಳೆಗಾರ ಎಲ್ಲರ ಪರವಾಗಿ ಈ ಘೋಷಣೆ ಆಗಬೇಕಾಗಿದ್ರೆ ಕನಿಷ್ಠ ನಮಗೆ 50 ಲಕ್ಷ ಮೆಟ್ರಿಕ್ ಟನ್ಗೆ ಆಗ್ಬೇಕಾಗಿತ್ತು. ಈಗ ನಮ್ಗೆ ಆಗಿರ್ತಕ್ಕಂಥದ್ದು 1,30,000 ಮೆಟ್ರಿಕ್ ಟನ್ಗೆ ಮಾತ್ರ. ಈಗಲೂ ಕೂಡ ನಾವು ಹೇಳ್ತಾ ಇದ್ದೀವಿ, ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಕೂಡ 40% ರೈತರು ಈ ಒಂದು ಬೆಂಬಲ ಬೆಲೆಯಿಂದ ವಂಚಿತರಾಗಿದ್ದಾರೆ. ಅವ್ರಿಗೆ FID ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಕೊಟ್ಟಿರ್ತಕ್ಕಂಥ ಆದೇಶ ಬರೀ 3 ದಿನದಲ್ಲಿ ಪ್ರಕ್ರಿಯೆಯನ್ನು ಮುಗಿಸಿ ನಿಲ್ಲಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ಆ ಎಲ್ಲಾ ಮಾವು ಬೆಳೆಗಾರರಿಗೂ ರಿಜಿಸ್ಟ್ರೇಷನ್ ಮತ್ತು FID ಅನ್ನ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಮುಂದುವರಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ಬೆಂಬಲ ಬೆಲೆ ಏನು ಘೋಷಣೆ ಮಾಡಿದ್ದಾರೆ ಅದು 4,370 ರೂಪಾಯಿ ಸಾಕಾಗಲ್ಲ, 10,000 ರೂಪಾಯಿಗೆ ನೀವು ಹೆಚ್ಚಿಸಬೇಕು ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೀವಿ. ಇದರಲ್ಲಿ
ಪ್ರಮುಖ ಪಾತ್ರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಎಂಪಿಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿತ್ತು. ಇವ್ರು ಯಾರೂ ಕೂಡ ಮಾವು ಬೆಳೆಗಾರರ ಪರವಾಗಿ ನಿಂತಿಲ್ಲ. ಹಾಗಾಗಿ ನಾವು ಇವತ್ತು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದೀವಿ, ನೀವು ಮಾವು ಬೆಳೆಗಾರರ ಪರವಾಗಿ ಈ ದಿನವೇ ಕೇಂದ್ರ ರಾಜ್ಯ ಸರ್ಕಾರಗಳ ಜೊತೆ ಮಾತಾಡಿ ಬೆಂಬಲ ಬೆಲೆಯನ್ನ ಮುಂದುವರಿಸಬೇಕು, FID ಮತ್ತು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಮುಂದುವರಿಸಬೇಕು. ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ಅಂತ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗಳಲ್ಲಿ ಕೂರಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಸರ್ ಮೊನ್ನೆ ರಸ್ತೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್, ಮೊನ್ನೆ 4 ದಿವಸಗಳ ಹಿಂದೆ ಹೈವೇ ಬಂದ್ ಮಾಡಬೇಕು ಅಂತ ಹೇಳಿ ನಾವು ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರಯತ್ನ ಮಾಡಿದ್ವಿ. ನಮ್ಮ ಮನೆಗಳ ಹತ್ರನೇ ಬಂದು ನಮ್ಮ ಅಭಿಲಾಷ್ ರೆಡ್ಡಿ ಅವರನ್ನ ಬೆಳಗ್ಗೆ 5 ಗಂಟೆಗೆ ಅವ್ರ ಮನೆಗೆ ಹೋಗಿ ಅರೆಸ್ಟ್ ಅನ್ನು ಮಾಡಿದ್ದಾರೆ. ನಮ್ಮ ಚಿನ್ನಪರೆಡ್ಡಿ, ನಮ್ಮ ಸೈಯದ್ ಫಾರೂಕ್ ಮತ್ತೆ ನನ್ನನ್ನು ಕೂಡ ಸೇರಿಸಿ 6 ಗಂಟೆಗೆ ಅವರು ನಮ್ಮ ಮನೆಗಳ ಹತ್ರ ಬಂದು ಅರೆಸ್ಟ್ ಮಾಡಿದ್ದಾರೆ. ಅವರು ಅರೆಸ್ಟ್ ಮಾಡಿದಂತ ಉದ್ದೇಶ ಏನಂತಂದ್ರೆ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಪೊಲೀಸ್ ಅವರನ್ನ ಚೂ ಬಿಟ್ಟು ಈ ಹೋರಾಟವನ್ನ ವಿಫಲಗೊಳಿಸಿದರೆ ಈ ಬಂದು ಯಶಸ್ವಿ ಆಗಲ್ಲ, ಅವರು ಬೆಂಬಲ ಬೆಲೆಯನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ ಅವರು ಪ್ಲಾನ್ ಮಾಡಿ ಪೊಲೀಸ್ ಅವರನ್ನ ಚೂ ಬಿಟ್ಟಿದ್ದಾರೆ ಹೊರತು ಈ ಹೋರಾಟಗಳನ್ನ ಕೋಲಾರ ಜಿಲ್ಲೆಯಲ್ಲಿ ಮೊಟಕುಗೊಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ ಅದೇ ದಿನ ಮತ್ತೆ ನಮ್ಮನ್ನ ಅರೆಸ್ಟ್ ಮಾಡಿದ್ರು ಕೂಡ ಹೈವೇನಲ್ಲಿ ಬಂದ್ ಮಾಡಿ ಆ ಬಂದನ್ನು ಯಶಸ್ವಿ ಮಾಡಿದ್ದಾರೆ. ಆ ನಂತರ APMC ಆಫೀಸ್ಗಳ ಕಚೇರಿಗಳ ಮುಂದೆ ಕೂಡ ನಮ್ಮ ರೈತರು ನೇರವಾಗಿ ಹೋಗಿ ಹೋರಾಟಗಳು ಮಾಡಿ ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥ ಮುಖಂಡರುಗಳನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಹೋರಾಟಗಳು ಮಾಡಿದ್ದಾರೆ. ನಮ್ಮನ್ನ ಬಿಡುಗಡೆ ಮಾಡಿದ ಮೇಲೆ ಹೋರಾಟವನ್ನ ಅವರು ಕೈ ಬಿಟ್ಟಿದ್ದಾರೆ. ಆದ್ರೆ ಇವತ್ತು ನಾವು ಮತ್ತೊಮ್ಮೆ ಹೋರಾಟ ಮಾಡ್ತಾ ಇರೋದು, ಆವತ್ತು ನಮ್ಮ ಕೋಲಾರ ಜಿಲ್ಲೆಯ ಅಡಿಷನಲ್ SP ಸಾಹೇಬರು ಬಂದು ನಮ್ಮ ಹತ್ರ ವಿನಂತಿ ಮಾಡಿದ್ರು, ನೀವು ಬೇರೆ ರೂಪದಲ್ಲಿ ಹೋರಾಟಗಳು ಮಾಡಿ ನಿಮ್ಮ ಪರವಾಗಿ ನಾವು ಇರ್ತೀವಿ, ಆದ್ರೆ ಹೈವೇಯನ್ನ ಬಂದ್ ಮಾಡಿ ಅದ ಮಾಡೋದ್ರಿಂದ ನಮಗೆ ತೊಂದರೆ ಆಗುತ್ತೆ, ನಮಗೆ ಉದ್ಯೋಗ ಅವಕಾಶಗಳು ತೊಂದರೆ ಆಗ್ತವೆ ಅಂತ ಹೇಳಿ ವಿನಂತಿ ಮಾಡಿದ್ರಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದಿದ್ದೀವಿ. ಈಗಲಾದ್ರೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತೋಟಗಾರಿಕಾ ಅಧಿಕಾರಿಗಳು ಬಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜೊತೆ ಮಾತನಾಡಿ ಇವತ್ತಿಂದಲೇ ಆ ಬೆಂಬಲ ಬೆಲೆಗಾಗಿ FID ಮತ್ತು ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇವತ್ತಿಂದಲೇ ಮುಂದುವರಿಸಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದೇವೆ. ಅವರಿಬ್ಬರು ಕೂಡ ಇಲ್ಲಿಗೆ ಬರ್ಬೇಕು ಈ ಸ್ಥಳಕ್ಕೆ.